ನಾನು ಕಳೆದ 35 ವರ್ಷಗಳಿಂದ ಕೃಷಿ ಮಾಡುತ್ತಿದ್ದೇನೆ. ಇಲ್ಲಿಯವರೆಗೆ ನಾನು ಹೆಚ್ಚಾಗಿ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಬಳಸುತ್ತಿದ್ದೆ. ಆದರೆ ಕಳೆದ ವರ್ಷ ನನಗೆ ಫೇಸ್ಬುಕ್ ಮೂಲಕ ಎಪಿಕೆಎಸ್ ಬಗ್ಗೆ ತಿಳಿದುಕೊಂಡೆ. ಬೆಳ್ಳುಳ್ಳಿ ಬೆಳೆಗಳಲ್ಲಿ ಬಳಸಿದ ನಂತರ ನಾನು ಮೊದಲು ಕ್ಯಾರೆಟ್ಗಳ ಮೇಲೆ ಪ್ರಯತ್ನಿಸಿದೆ ಮತ್ತು ನಂತರ ನಾನು ಅದನ್ನು ಕ್ಯಾರೆಟ್ಗಳ ಮೇಲೂ ಬಳಸಿದೆ. ನಾನು ಈಗ ಪಡೆದಿರುವ ಬೆಳವಣಿಗೆ ಮತ್ತು ಇಳುವರಿ ಫಲಿತಾಂಶಗಳು ನನಗೆ ಹೆಚ್ಚಿನ ತೃಪ್ತಿಯನ್ನು ನೀಡಿವೆ. ಇದು ಬೇರುಗಳ ಬೆಳವಣಿಗೆ ಮತ್ತು ಆರೋಗ್ಯಕರ ಸಸ್ಯ ಬೆಳವಣಿಗೆಯನ್ನು ಸುಧಾರಿಸಿದೆ. ಇಡೀ ಉದ್ಯಾನವು ಹಸಿರು ಮತ್ತು ಏಕರೂಪವಾಗಿದೆ. ನಮಸ್ಕಾರ, ನನ್ನ ಹೆಸರು ರಾಜ. ನಾನು ದಿಂಡಿಗಲ್ ಜಿಲ್ಲೆಯ ಕೊಡೈಕೆನಾಲ್ ತಾಲ್ಲೂಕಿನ ಕುಂದುಪಟ್ಟಿ ಬಳಿಯ ಸತ್ಯಾಗ್ರಹ ಗ್ರಾಮದ ರೈತ. ಫೇಸ್ಬುಕ್ನಲ್ಲಿ ಎಪಿಕೆಎಸ್ ಬಗ್ಗೆ ಮಾಹಿತಿಯನ್ನು ನೋಡಿದ ನಂತರ ನಾನು ಮೊದಲು ಅದರ ಉತ್ಪನ್ನವನ್ನು ಬೆಳ್ಳುಳ್ಳಿ ಬೆಳೆಗಳ ಮೇಲೆ ಬಳಸಿದೆ. ಅದನ್ನು ಬಳಸಿದ ಕೆಲವೇ ದಿನಗಳಲ್ಲಿ ನಾನು ಉತ್ತಮ ಬದಲಾವಣೆಗಳು ಮತ್ತು ಸುಧಾರಣೆಯನ್ನು ನೋಡಬಹುದು. ಅದರ ನಂತರ ನಾನು ಕಂಪನಿಯನ್ನು ಸಂಪರ್ಕಿಸಿ ಈ ಉತ್ಪನ್ನವನ್ನು ಇತರ ಯಾವ ಬೆಳೆಗಳಲ್ಲಿ ಬಳಸಬಹುದು ಎಂದು ಕೇಳಿದೆ. ನಂತರ ಅವರು ಇದನ್ನು ಕ್ಯಾರೆಟ್ ಮತ್ತು ಗೆಡ್ಡೆ ಬೆಳೆಗಳ ಮೇಲೂ ಬಳಸಬಹುದು ಎಂದು ಹೇಳಿದರು. ಅದರಂತೆ ನಾನು ಹೈಬ್ರಿಡ್ ಕ್ಯಾರೆಟ್ ಬೀಜಗಳನ್ನು ಬಳಸಿ ಬೆಳೆಸಿದ 3 ತಿಂಗಳ ವಯಸ್ಸಿನ ಬೆಳೆಯಲ್ಲಿ ಈ ಉತ್ಪನ್ನವನ್ನು ಬಳಸಿದ್ದೇನೆ. ಬೆಳೆ 1 ತಿಂಗಳಾಗಿದ್ದಾಗ ನಾನು ಸುಮಾರು 250 ಮಿಲಿ ಉತ್ಪನ್ನವನ್ನು ಬಳಸಿದ್ದೇನೆ. ನಾನು ಪ್ರಸ್ತುತ ಆ ಕ್ಯಾರೆಟ್ ತೋಟದಲ್ಲಿ ನಿಂತಿದ್ದೇನೆ. ಈಗ ಕೊಯ್ಲು ನಡೆಯುತ್ತಿದೆ. ತೋಟದ ಬೆಳವಣಿಗೆಯನ್ನು ನೋಡಿದರೆ ನೀವು ವ್ಯತ್ಯಾಸವನ್ನು ಅನುಭವಿಸಬಹುದು. ವಿಶೇಷವಾಗಿ ಕ್ಯಾರೆಟ್ ಬೆಳೆಯಲ್ಲಿ ಬೇರಿನ ಬೆಳವಣಿಗೆ ತುಂಬಾ ಚೆನ್ನಾಗಿರುವುದನ್ನು ನೀವು ನೇರವಾಗಿ ನೋಡಬಹುದು. ಕೃಷಿಯಲ್ಲಿ ಬೇರಿನ ಬೆಳವಣಿಗೆ ಬಹಳ ಮುಖ್ಯ. ಬೆಳೆಯ ಆರೋಗ್ಯ, ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಮತ್ತು ಅದರ ಒಟ್ಟಾರೆ ಬೆಳವಣಿಗೆಯನ್ನು ನಿರ್ಧರಿಸುವುದು ಬೇರು. ಈ ಉತ್ಪನ್ನವು ಕ್ಯಾರೆಟ್ ಮತ್ತು ಬೆಳ್ಳುಳ್ಳಿಯಲ್ಲಿ ಅತ್ಯುತ್ತಮ ಬೇರಿನ ಬೆಳವಣಿಗೆಯನ್ನು ಒದಗಿಸುತ್ತದೆ ಎಂದು ನಾನು ನೇರವಾಗಿ ನೋಡಿದ್ದೇನೆ. ನಾನು ಇದನ್ನು ಇನ್ನೂ ಗೆಡ್ಡೆ ಬೆಳೆಗಳಲ್ಲಿ ಬಳಸಿಲ್ಲ, ಆದರೆ ಮುಂದಿನ ಋತುವಿನಲ್ಲಿ ಗೆಡ್ಡೆ ಕೃಷಿಯಲ್ಲಿ ಇದನ್ನು ಬಳಸಲು ಯೋಜಿಸಿದ್ದೇನೆ. ನಾನು ನಂತರ ಎಲ್ಲರೊಂದಿಗೆ ಫಲಿತಾಂಶಗಳನ್ನು ಹಂಚಿಕೊಳ್ಳುತ್ತೇನೆ. ಬಳಕೆಯ ವಿಧಾನದ ಬಗ್ಗೆ ಮಾತನಾಡಲು ಬಯಸಿದರೆ, ಇದನ್ನು ಹನಿ ನೀರಾವರಿ ಮೂಲಕವೂ ಬಳಸಬಹುದು. ಇದನ್ನು ನೀರಾವರಿ ನೀರಿನೊಂದಿಗೆ ಬೆರೆಸಬಹುದು. ಮಣ್ಣಿನಲ್ಲಿ ತೇವಾಂಶ ರೂಪುಗೊಂಡ ನಂತರ ಮಾತ್ರ ಇದನ್ನು ಬಳಸುವುದು ಕಡ್ಡಾಯವಲ್ಲ. ನೀರು ಹಾಕಿದ ತಕ್ಷಣ ಇದನ್ನು ಬಳಸಬಹುದು ಎಂದು ಕಂಪನಿ ಹೇಳಿದೆ. ಅದಕ್ಕೆ ತಕ್ಕಂತೆ ನಾನು ಸಹ ಅದನ್ನು ಪ್ರಯತ್ನಿಸಿದೆ. ನನಗೆ ಉತ್ತಮ ಫಲಿತಾಂಶಗಳು ಸಿಕ್ಕಿವೆ. ಬೆಳ್ಳುಳ್ಳಿ ಬೆಳೆಯಲ್ಲಿ ನನಗೆ ದೊರೆತ ಉತ್ತಮ ಫಲಿತಾಂಶಗಳನ್ನು ಅನುಸರಿಸಿ ನಾನು ಅದನ್ನು ಕ್ಯಾರೆಟ್ ಬೆಳೆಯಲ್ಲಿಯೂ ಬಳಸಿದೆ. ಇದು ಬೇರಿನ ಬೆಳವಣಿಗೆಯನ್ನು ಸುಧಾರಿಸಿತು ಮತ್ತು ಸಸ್ಯಗಳ ಬೆಳವಣಿಗೆ ಆರೋಗ್ಯಕರವಾಗಿತ್ತು. ಇಡೀ ಉದ್ಯಾನವು ಏಕರೂಪದ ಹಸಿರಿನಿಂದ ಕೂಡಿತ್ತು. ನನ್ನ 35 ವರ್ಷಗಳ ಕೃಷಿ ಅನುಭವದಲ್ಲಿ ಈ ಉತ್ಪನ್ನವು ಬೇರಿನ ಬೆಳವಣಿಗೆಯನ್ನು ಸುಧಾರಿಸುವಲ್ಲಿ ಪರಿಣಾಮಕಾರಿ ಎಂದು ನಾನು ಅರಿತುಕೊಂಡೆ. ಧನ್ಯವಾದಗಳು.